ಅವ್ವ ಯವ್ವ ಮಕ್ಕಳವ್ವ ಅವ್ವ ಯವ್ವ ಅಯ್ಯವ್ವ ಈ ಎಲೆಕ್ಷನು ಅಂತ ಸುತ್ತಿ ಪಾದಗಳೆಲ್ಲ ಪಂಗಳಿಸ್ಕೊಬಿಟ್ಟೈತೆ. ತೊಡೆ ಎಲ್ಲ ಉಜ್ಜಿ ಚಿಕನ್ ಕಾಲು ಪೀಸ್ ಆಗ್ಬಿಟ್ಟೈತೆ. ಅವ್ವ ಯಾಕೋ ಬೇಕಿತ್ತು ಈ ಎಲೆಕ್ಷನ್ ನನಗೆ. ಹೆಂಗಿದ್ದಿದ್ದು ಮನ್ಸ ನಾನು. ಬೆಳಿಗ್ಗೆ ಎದ್ದೇಳು, ಹಾಗೆ ಅಂಗಡಿಗೆ ಹೋಗು, ವ್ಯಾಪಾರ ಮಾಡು, ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಮಲ್ಲಿಗೆ ಹೂವು ತಗೊಬಂದು ಎಂಡ್ರತಾವ ಮಾತಾಡು, ಹಂಗೆ ಮಲಿಕೊ, ಮತ್ತೆ ಎದ್ದೇಳು, ಬೆಳಿಗ್ಗೆ ಅಂಗಡಿಗೆ ಹೋಗು. ಹೆಂಗಿದ್ದವನು, ಹೆಂಗಾಗ್ಬಿಟ್ಟೆ. ಅಯ್ಯೋ ಮಾತೆತ್ತಿದ್ರೆ ಜೈಕಾರ, ಊಟಕ್ಕೆ ಉಪಕಾರ ನಂಗೆ ಆಗ್ಬಿಟ್ಟೈತೆ ನನ್ನ ಜೀವನ. ಎಲ್ಲಿ ನಾಳೆ ಒಂದು ದಿವಸ ಅಲ್ವಾ, ಅದು ಆಗೋಗ್ಬಿಡ್ಲಿ. ಅವ್ವ ಮಕ್ಕಳವ, ನಾಳೆ ಓಟ್ ಹಾಕಕ್ಕೆ ಬರೋ ಜನರಿಗೆಲ್ಲ ಅವ್ರ ಮನಸ್ಸಿಗೆ ನಮ್ಮ ಮಾವನೇ ಬರಲಿ, ನಮ್ಮ ಮಾವನೇ ಗೆಲ್ಲಂಗೆ ಮಾಡವ್ವ. ಜನ ಅಲ್ಲ, ನಮ್ಮ ಮಾವನಿಗೆ ಓಟ್ ಹಾಕಂಗೆ ಮಾಡವ್ವ. ಮಾವ ತಗೋ ಹಾಲು ಕೊಡಿ. ಅಯ್ಯೋ ಈಗ ನಾನಿರೋ ಪರಿಸ್ಥಿತಿನಾಗೆ ನನಗೆ ಹಾಲಲ್ಲ, ಆಲ್ಕೋಹಾಲೇ ಕೊಡಬೇಕು ಪಾರ. ತಂದ್ಕೊಡೋ ತಾಕತ್ ನನಗಿದೆ, ಕುಡಿಯೋ ಮೀಟ್ರ್ ಇದೆಯಾ ನಿನಗೆ? ಅಯ್ಯೋ ನಿಂಗೆ ಕಾಲು ಬೂದ್ಬಿಡ್ತೀನಿ, ಇದನ್ನೇ ಕೊಟ್ಬಿಡವ, ಕುಡ್ಕೊಂಬಿಡ್ತೀನಿ. ಕುಡಿ ಕುಡಿ ಕುಡಿ, ಇದೆ ನಿನಗೆ ಕೊನೆ ಹಾಲು. ಏನಂದೆ? ನಾನೇನೋ ಸುಮ್ಮನೆ ತಮಾಷೆಗೆ ಹೇಳಿದೆ, ನೀನಕ್ಕೆ ಎಷ್ಟೊಂದು ಗಾಬರಿ ಆಗ್ತಿದ್ಯಾ? ಅಂದರೆ ನೀನು ಶಿವಣಾಗಿ ಇವತ್ತು ಕುಡಿತಿರೋ ಕೊನೆ ಹಾಲು, ಅಂದರೆ ನಾಳೆಯಿಂದ ನೀನು ಅಧ್ಯಕ್ಷ ಶಿವಣ್ಣ ಅಲ್ವಾ, ಅದಕ್ಕೆ ಹಂಗಂದೆ. ಬಿಡ್ತು ಅನ್ನೋ ಪಾರು, ನಾಳೆ ಗೆಲ್ಲೋದು ನಮ್ಮ ಮಾವನೇ. ಅದು ದ್ಯಾವ್ರ ಕೈಯಿಂದನೂ ತಪ್ಸಕ್ಕಾಗಿಲ್ಲ. ಆ ದೇವ್ರ ಅಪ್ಪಣೆ ಮಾಡಿರೋದಕ್ಕೆ ನಾನು ಹೇಳ್ತಾ ಇರೋದು, ಈ ಎಲೆಕ್ಷನಲ್ಲಿ ನಮ್ಮ ಅಪ್ಪ ಗೆಲ್ಲೋದಕ್ಕೆ ಅವಕಾಶನೇ ಇಲ್ಲ. ನೀನು ಸುಮ್ಮನೆ ಮಲ್ಕೋ. ನಿಂಗೆ ನಿದ್ದೆ ಬಂದಿದ್ರೆ ಸುಮ್ಕೆ ಮಲಿಕ, ಏನೇನೆಲ್ಲ ಮಾತಾಡ್ಬೇಡ ನೀನು. ನಿಜ ಹೇಳ ಮಾವ, ನನಗಂತೂ ಸಿಕ್ಕಾಪಡೆ ಸುಸ್ತಾಗಿದೆ, ತುಂಬ ಬಾಡಿ ಪೇನ್ ಕಿಲ್ಲರ್ಸ್ ಬೇರೆ ತೊಗೊಂಡಿದ್ದೀನಿ. ನಿಂಗೆ ಹಾಲು ಕೊಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ, ನೀನು ನೋಡಿದ್ರೆ ಇಷ್ಟೊತ್ತಲು ಮಾವ 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 ಅಂದ್ಕೊಂಡು ಕೂತಿದ್ದೆ. ಅಲ್ಲ ಪಾರು, ನಾನು ಸುಮಾರು ದಿವಸದಿಂದ ನೋಡ್ತೀವಿ, ನೀನು ನಮ್ಮ ಮಾವನ ಬಗ್ಗೆ ತೆಪ್ಪಾಗಿ ಮಾತಾಡ್ತೀಯ, ತೆಪ್ಪಾಗಿ ನಡ್ಕತೀಯ, ತೆಪ್ಪಾಗೆ ಏನೇನೋ ಅಂತೀಯ. ಯಾಕೆ ಪಾರು, ಅಂಥದ್ದು ಏನು ಮಾಡೋರೆ ಮಾವ ನಿಂಗೆ? ನನಗಲ್ಲ, ನಿನಗೆ. ನನಗೆ ಏ ಪಾರು, ಈ ಜೀವ ಚಿಕ್ಕ ವಯಸ್ಸಿಂದ ಬೆಳೆದಿರೋದೆ ಅವ್ರ ನೆರಳಾಗೆ. ಇವತ್ತು ಊರ ಜನ ಎಲ್ಲ ನನ್ನ ದ್ಯಾವಿ ಪುತ್ರ ಅಂತ ಕರೆಯೋದು ಏಟೊಂದು ಸತ್ಯನೋ, ಹಂಗೆ ನಾನು ವೀರಭದ್ರಯ್ಯನವರ ಮಾನಸ ಪುತ್ರ ಅನ್ನೋದು ಅಷ್ಟೇ ಸತ್ಯ. ಪಾರು, ಅವರು ನಿಂಗೆ ಬರೀ ಅಪ್ಪ, ಆದರೆ ನನಗೆ ಅಪ್ಪ, ಅಮ್ಮ, ಗುರು, ದ್ಯಾವರು ಎಲ್ಲರೂ. ಇವತ್ತು ನಾನು ಇಲ್ಲಿಗೆ ಹೊಂಟ ಬಂದಿದ್ದೀನಿ, ನನ್ನ ಜೀವನ ಇಲ್ಲ ಐತೆ ಅಂದರೆ ಅದಕ್ಕೆ ಅವರೇ ಕಾರಣ. ಅಂಥದ್ರಾಗೆ ಅವ್ರು ನನಗೆ ಏನು ಮಾಡ್ಬಿಡ್ತಾರೆ, ಏನು ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ನಿಂಗೆ ಅಷ್ಟೊಂದಿದ್ರೆ ಹೇಳು ಪಾರ, ಅವ್ರು ಏನು ಮಾಡೋರೆ ಅಂತ ಹೇಳು ನನಗೆ. ಹೇಳ್ತೀನಿ, ಕೇಳಿಸ್ಕೊಳ್ಳೋ ಧೈರ್ಯ ಇದೆಯಾ ನಿನಗೆ? ನಂಗೈತೆ, ನಾ ಸಿದ್ಧವಾಗಿವ್ನಿ, ನೀ ಹೇಳು ಪಾರ. ಪಾರು ನಿತ್ಕೋ ಪಾರು. ಪಾರು, ಅದೇನೋ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಬರ್ತಿದ್ಯಲ್ಲ ಪಾರು, ಹೇಳು. ಹೇಳ್ತೀನಿ, ನಿನ್ನ ಮಾವ ದೇವ್ರಲ್ಲ, ನಿನ್ನ ಮಾವ ಗುರು ಅಲ್ಲ, ನಿನ್ನ ಮಾವ ನಿನ್ನ ಅಪ್ಪ ಅಮ್ಮ ಅಂತೂ ಖಂಡಿತ ಅಲ್ಲ. ನಿನ್ನ ಮುಂದೆ ಹರಿಸೋ ದೇವ್ರ ಥರ ನಿಂತ್ಕೊಂಡಿರೋ ನಮ್ಮಪ್ಪ ನಿನ್ನ ಹಿಂದೆ ನಿನ್ನನ್ನು ಹರಕೆ ಕೂರಿಯಾಗಿ ಮಾಡ್ಕೋತಾರೆ. ನಿನ್ನ ಕಣ್ಮುಂದೆ ನಿನ್ನ ತಂದೆ ತಾಯಿಯ ಕಾಪಾಡ್ಕೋತೀನಿ ಅನ್ನೋ ನನ್ನಪ್ಪ ನಿನ್ನ ಬೆನ್ನ ಹಿಂದೆ ನಿನ್ನ ಅನಾಥ ಆಗಬೇಕು ಅಂತ ಬಯಸ್ತಾರೆ. ನಿನ್ನ ಕಣ್ಮುಂದೆ ನಿನ್ನ ಗುರುವಾಗಿ ನಿನಗೆ ತಿದ್ದಿ ಬುದ್ಧಿ ಹೇಳೋಗಿ ನಡ್ಕೊಳ್ಳೋ ನನ್ನಪ್ಪ ನಿನ್ನ ಹಿಂದೆ ನಿನ್ನ ಹೆಸರು ಅಳಿಸೋಗೋ ಹಾಗೆ ನಿನ್ನ ನಾಶನ ಬಯಸೋ ರಾಕ್ಷಸನಾಗಿ ಮೆರೀತಾರೆ. ಕೋಪ ಬರ್ತಿದ್ಯಾ? ಬರಲಿ, ಕೇಳ್ತೀನಿ ಅನ್ನೋ ಧೈರ್ಯ ನಿನಗಿದ್ಮೇಲೆ
ಸತ್ಯ ಹೇಳ್ತೀನಿ ಅನ್ನೋ ಸಾಮರ್ಥ್ಯ ನನಗಿದ್ದೇ ಇರಬೇಕಲ್ವಾ? ನಿನ್ನ ಮುಂದೆ ಗಿಲಿ ಗಿಲಿ ಅಂತ ನಕ್ಕು ನಾಟಕ ಮಾಡ್ತಿರೋ ನಮ್ಮಪ್ಪ ನಿನ್ನ ಹಿಂದೆ ನಿನ್ನ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಕ್ಷಣ ಕ್ಷಣ ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ. ಹಾಗಾದರೆ ಇದುವರೆಗೂ ಪ್ರಯತ್ನನೇ ಪಟ್ಟಿಲ್ವಾ ಅನ್ನೋದು ನಿನ್ನ ಪ್ರಶ್ನೆ ಆಗಿದ್ರೆ, ಇದು ಅವ್ರ 100ನೇ ಪ್ರಯತ್ನ ಅನ್ನೋದು ನನ್ನ ಉತ್ತರ ಆಗಿರುತ್ತೆ. ನಿನ್ನ ಚಿಕ್ಕ ವಯಸ್ಸಿಂದ ಎತ್ತಾಡ್ಸಿರೋದು ಅವರೇ ಆಗಿರ್ಬೋದು, ಆದರೆ ನೀನು ನನಗೆ ಎತ್ತಿದ್ದು ನೀನು ಕೆಳಗೆ ಬೀಳ್ಸೋದಕ್ಕೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಅಷ್ಟೇ. ರಾಣಿ, ಎಲ್ಲಿ ಸೋಮಣ್ಣ? ಬತ್ತವನೇ ಇರಿದವ್ರೆ. ಬಂದೆ. ನಾನು ಕರೆದಿದ್ದೀನಿ ಅಂತ ಗೊತ್ತು ತಾನೆ? ಎಷ್ಟೊತ್ತು ಬರೋದು? ಯಾಕೆ ಇಷ್ಟೊಂದು ಲೇಟ್ ಆಯಿತು ನಿಂದು? ದೊರೆ ಅದು ಫಸ್ಟ್ಗಿಂತ ಸೀರೆ ಉಟ್ಕೊಂಡಿವನಲ್ಲ, ನಡೆಯೋಕ್ಕೆ ಹೊಸಿ ಕಷ್ಟ ಆಯಿತು, ಅದಕ್ಕೆ ತಡ ಆಯಿತು. ಕಾಫಿ ತಡ ಆಯಿತು, ನೀರು ಇನ್ನೂ ಬಂದಿಲ್ಲ ಅಂತ ಕೆಲ್ಸದವ್ರ ಮುಂದೆ ಎಲ್ಲ ಕಿರ್ಚ್ತಾ ಇದೆಯಲ್ಲಪ್ಪ. ಇವಾಗ ಅವ್ರ ಕಷ್ಟ ಅರ್ಥ ಆಯ್ತಾ? ಹ್ಞೂ ಗೊತ್ತಾಯ್ತು ಚಿಗವ, ಅದಕ್ಕೆ ತಿದ್ಕೊಂಡಿವ್ನಿ. ಇನ್ನು ಮುಂದೆ ಹೆಣ್ಮಕ್ಳ ಮ್ಯಾಕೆ ಪುಸ್ತಕ ಬರಿಬೇಕು ಅಂದ್ಕೊಂಡಿವ್ನಿ. ಆದರೆ ಓದೋಕ್ಕೆ ಬರೆಯೋಕ್ಕೆ ಬರೋಕ್ಕಿಲ್ಲಲ್ವಾ, ಮೊದಲು ಅದನ್ನ ಕಲ್ತ್ಬಿಟ್ಟು ಆಮ್ಯಾಕೆ ಬರಿತೀನಿ. ಸದ್ಯಕ್ಕೆ ಈ ಸೀರೆನ ಬಿಚ್ಚಾಕ್ಬಿಟ್ಟು ಬರ್ತೀನಿ. ಅಪ್ಪಣ್ಣ ಇರುವಸಿ ಅತ್ಯಾಗಾಡ್ಬೇಡ. ಅಂದರೆ ನಾವು ಹೇಳೋವರೆಗೂ ಈ ಸೀರೆ ಬಿಚ್ಚೋ ಹಾಗಿಲ್ಲ. ಜೊತೆಗೆ ಎಲ್ಲ ಗೊತ್ತೈತೆ ಅಂತ ನಾಟಕ ಮಾಡೋ ಹಂಗಿಲ್ಲ ನೀನು. ಅಯ್ಯೋ, ದಿಟ್ಟವಾಗ್ಲೂ ಗೊತ್ತಾಗ್ಬಿಟ್ಟೈತೆ ದೊರೆ, ತಿದ್ಕೊಂಡಿವ್ನಿ. ಪ್ರಶಾಂತ್ ಅವ್ರ ಅಪ್ಪ ಪಡ್ತೀವ್ನಿ. ಪ್ರಶಾಂತಪ್ಪ ಅಲ್ಲಪ್ಪ, ಅದು ಪಶ್ಚಾತ್ತಾಪ. ಮನಸ್ಸಂತೂ ಶುದ್ಧವಾಗಿಲ್ಲ, ಮಾತಾಡೋ ಭಾಷೆನಾದ್ರೂ ಶುದ್ಧವಾಗಿ ಮಾತಾಡಬಾರ್ದಾ? ಭಗವಂತ ಮೆಚ್ತಾನ್ ಕಣಪ್ಪ. ಅಯ್ಯೋ, ಇದೆಲ್ಲ ನಾನು ಯಾಕೆ ನಿಂಗೆ ಹೇಳ್ತಾ ಇದ್ದೀನಿ? ನನಗೆ ಬುದ್ಧಿ ಇಲ್ಲ ಅಷ್ಟೆ. ನಾವು ಭಾಷೆನ ಹೆಣ್ಣು ಅಂತ ಪೂಜಿಸ್ತೀವಿ. ನಿನಗೆಲ್ಲಿ ಹೆಣ್ಣಿಗೆ ಮರ್ಯಾದೆ ಕೊಡಕ್ಕೆ ಬರುತ್ತೆ? ಹೆಣ್ಣಂತೆ ಹೆಣ್ಣು, ಹೆಂಗಸ್ರಿಗೆ ಮರ್ಯಾದೆ ಕೊಡ್ಬೇಕಂತೆ. ಇರೋಬರ ಹೆಂಗಸ್ರಿಗೆಲ್ಲ ಅದೆಂಥದ್ದು ಗೌರವ ಡಾಕ್ಟ್ರೇಟ್ ಅಂತಾರಲ್ಲ, ಅದು ಕೊಡಬೇಕಿತ್ತೇನೋ. ತೆಪ್ಪೇನಿಲ್ಲ. ಸೃಷ್ಟಿನೇ ಹೆಣ್ಣು ಅಂದಕ್ಕೆ ಅವಳಿಗೆ ಎಷ್ಟೇ ಗೌರವ ಕೊಟ್ಟರು ಕಮ್ಮಿನೇ. ಇವಾಗ ನಾನು ಏನು ಮಾಡಬೇಕು ಅಂತೀರಾ? ಒಬ್ಬೊಬ್ಬರೇ ಆವಳಿಕ್ಬೇಡಿ. ನೀನಿವತ್ತು ಜಮೀನ್ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಕೆಲಸದವ್ರಿಗೆಲ್ಲ ಅಡುಗೆ ಬಡಿಸ್ಬಿಟ್ಟು ಬರಬೇಕು. ಅವ್ರಿಗೆ ಮನೆಯಲ್ಲಿ ಅಡುಗೆ ತಯಾರಾಗ್ತಾ ಇದೆ, ನೀನೇ ತೊಗೊಂಡೋಗಿ ನಿನ್ನ ಕೈಯಾರೆ ಎಲ್ರಿಗೂ ಬಡಿಸಿ ಬರಬೇಕು, ಆಯಿತಾ? ಈಗಲೇ ಇದೆಲ್ಲ ಬುಚ್ಚಾಕ್ಬಿಟ್ಟು ಹೋಯ್ತಿನಿದ್ದಾರೆ. ಸೀರೆ ಉಟ್ಕೊಂಡೇ ಹೋಗ್ಬೇಕು.